ಕರ್ತನ ಪ್ರೀತಿಯ ಸಹೋದರ ಸಹೋದರರೇ ಮತ್ತು ಮಕ್ಕಳೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ಈ ಆರಾಧನೆಗಾಗಿ ನಾನು ಸ್ವಾಗತಿಸ್ತೇನೆ. ಮತ್ತು ನಮ್ಮ ಪ್ರಭುವಂತ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ ಅದು ನಿಮ್ಮೆಲ್ಲರಲ್ಲಿ ಇರಲಿ ಎಂಬುದಾಗಿ ನಾವು ಹಾರೈಸುವವರಾಗಿದ್ದೇವೆ. ಯಾವುದೇ ಕಾಲದ ಆರಾಧನೆಯನ್ನು ಪ್ರಾರಂಭಿಸುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಮತ್ತು ಆತನು ತಾನೇ ನಮ್ಮನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂಥ ಆರಾಧನೆ ಮಾಡುವಂತೆ ತನ್ನ ಆತ್ಮನ ಮೂಲಕವಾಗಿ ನಮ್ಮೆಲ್ಲರನ್ನ ಪ್ರೇರೇಪಿಸಿ ಮುನ್ನಡೆಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯ ದೇವರೇ, ಇವರೇ ಕಾಲಕ್ಕಾಗಿ ನಾವು ನಿಮಗೆ ತಿರುಗಿ ಸ್ತೋತ್ರ ಸಲ್ಲಿಸ್ತೇವೆ. ನಾವು ನಿನ್ನನ್ನು ಹಾಡಿ ಹರಿಸುವಂತೆ ಆರಾಧಿಸುವಂತೆ ನೀನು ನಮಗೆ ಕೊಟ್ಟಂಥ ಈ ಕೃಪಾ ಸಮಯಕ್ಕಾಗಿ ದಿನಕ್ಕಾಗಿ ನಾವು ನಿನಗೆ ಸ್ತುತಿಯನ್ನು ಸ್ತೋತ್ರವನ್ನು ನಾವು ಸಲ್ಲಿಸ್ತೇವೆ. ನಮ್ಮನ್ನು ಉಂಟು ಮಾಡಿದಂಥ ಕರ್ತನೇ, ನೀನು ಜೀವ ಸ್ವರೂಪನು, ಆತ್ಮಸ್ವರೂಪನು. ನಾವು ಆತ್ಮೀಯ ರೀತಿಯಲ್ಲಿ ಆರಾಧನೆ ನಡೆಸಬೇಕಾದ್ರೆ ಅದನ್ನು ಕೃಪಾ ವರದಿಂದಲೇ ಸಾಧ್ಯ. ಇದನ್ನು ನಾವು ಸ್ಮರಿಸಿಕೊಡುತ್ತಾ ಈ ಆರಾಧನೆಯಲ್ಲಿ ನಾವು ನಿನ್ನ ಸಾನ್ನಿಧ್ಯವನ್ನು ಬೇಡುತ್ತೇವೆ. ನಿನ್ನ ಆತ್ಮನ ಸಹಾಯವನ್ನು, ವಾಕ್ಯದ ಬಲವನ್ನು ನಮ್ಮ ಬಾಳ್ವೆಗೆ ನೀನು ಒದಗಿಸಿಕೊಟ್ಟು ನಾವು ವಿವೇಕಪೂರ್ವಕವಂತ ಆರಾಧನೆಯನ್ನು ಮಾಡುವಂತೆ ನೀನು ನಮ್ಮ ಮನೋನೇತ್ರಗಳನ್ನು ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಪ್ರೇರೇಪಿಸಿ ತೆರೆ ಮಾಡು ಎಂಬುದನ್ನು ಪ್ರಾರ್ಥಿಸ್ತೇವೆ. ನಾವು ಮಾಡುವಂತೆಲ್ಲ ಕಾರ್ಯಗಳಲ್ಲಿ ನಾವು ನಿನ್ನ ಪರಿಶುದ್ಧ ನಾಮವನ್ನೇ ನಾವು ಮಹಿಮೆಪಡಿಸುವವರಾಗಿ, ಆರಾಧಿಸುವವರಾಗಿ, ನಿನ್ನೆಲ್ಲ ಉಪಕಾರಗಳನ್ನು ನಾವು ಸ್ಮರಿಸಿಕೊಂಡು ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಜೀವನದಲ್ಲಿ ಬೇಕಂತ ನಿನ್ನ ಪ್ರೇರಣೆಯನ್ನು, ಮಾರ್ಗದರ್ಶನವನ್ನು, ಆದರಣೆಯನ್ನು, ಬಲವನ್ನು ಹೊಂದಿದವರಾಗಿ ಜೀವಿಸುವಂತೆ ನೀನು ನಮ್ಮನ್ನು ನಡೆಸು. ನಮ್ಮ ಮನೆಗಳಲ್ಲಿ ನಾವು ಆರಾಧನೆ ಮಾಡುವಾಗ ನೀನು ನಮ್ಮೊಂದಿಗೆ ನಮ್ಮ ವಾಕ್ಯದ ವಾಗ್ದಾನವನ್ನು ನಾವು ಸ್ಮರಿಸಿಕೊಡ್ತೇವೆ. ಇಲ್ಲಿ ಇಬ್ಬರು ಮೂವರು ಸೇರಿ ನನ್ನ ಹೆಸರಿನಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ನಾನು ಇದ್ದೇನೆ ಎಂಬುದಾಗಿ ಹೇಳಿ ನಮ್ಮ ಮನೆಗಳಲ್ಲಿ ನಿನ್ನ ದಿವ್ಯ ಸಾನ್ನಿಧ್ಯ ಪ್ರಸನ್ನತೆ ಇದೆ ಎಂಬಂಥ ಪರಿಜ್ಞಾನದಿಂದ ನಾವು ಈ ಆರಾಧನೆಯನ್ನು ಮಾಡುತ್ತೇವೆ. ನೀನು ನಮ್ಮೊಂದಿಗೆ ಈ ಆರಾಧನೆ ಮೂಲಕವಾಗಿ ನೀನು ಘನವನ್ನು, ಮಾನವನ್ನು, ಮಹಿಮೆಯನ್ನು ಹೊಂದುವುದಾಗಿ ಯೇಸುವಿನಲ್ಲಿ ನಾವು ಬೇಡುತ್ತೇವೆ ತಂದೆಯೇ. ಆಮೇನ್. ನಾವು ದೇವರ ಪರಿಶುದ್ಧ ನಾಮವನ್ನು ಹಾಡಿ ಹರಿಸುವಂತೆ, ಆತನನ್ನು ಆರಾಧಿಸುವಂತೆ ಕೆಲವು ಸ್ತುತಿಗೀತೆಗಳನ್ನು ಹಾಡಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸೋಣ.
ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮವಿಶುದ್ಧತೆ ನೆರವೇರಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮವಿಶುದ್ಧತೆ ನೆರವೇರಿಸು. ನಾವು ಹಾಡುವ ಕನ್ನಡ ಸಂಗೀತದಲ್ಲಿ 134ನೇ ಸಂಗೀತದಲ್ಲಿ ನಾವು ಹಾಡೋಣ ಬಾ ನಮ್ಮಲ್ಲಿ ದೇವರ ಆತ್ಮ.
ಆರಾಧನಾ ಕ್ರಮ ಪುಸ್ತಕದಲ್ಲಿ 124ನೇ ಪುಟದಲ್ಲಿರುವಂಥ 3ನೇ ವಿಧಾನದ 2ನೆಯ ಭಾಗವನ್ನು ನಾವು ಅನುಸರಿಸೋಣ. ಪುಟ 124. ದೇವರನ್ನು ಆರಾಧಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ಸಮರ್ಪಣವಾಗಿರಲಿ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯೂ ಸಮಾಧಾನವೂ ದೊರಕುತ್ತವೆ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನಮ್ಮ ಚೈತನ್ಯವನ್ನು ಹೊಂದಿ ನೀ ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಾನು ಬೇಡಿಕೊಳ್ಳುತ್ತೇವೆ. ನಾವು ಕ್ಷಣಕಾಲ ಮೌನವಾಗಿದ್ದು ಪರಿಶುದ್ಧ ದೇವರ ಸನ್ನಿಧಾನದಲ್ಲಿ ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡೋಣ. ದೇವರು ಆತನು ಪರಿಶುದ್ಧನು ಮತ್ತು ಆತನು ತಾನು ಹೇಳುವಂತೆ ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರ್ರಿ ಎಂಬುದಾಗಿ ಆತನು ಪ್ರಬೋಧಿಸುವಾತನಾಗಿದ್ದಾನೆ. ಅಂದರೆ ಆತನ ಸನ್ನಿಧಾನದಲ್ಲಿ ನಾವೇ ಪರೀಕ್ಷಿಸಿಕೊಳ್ಳೋಣ. ಮತ್ತು ದೇವರ ವಾಕ್ಯವು ನಮಗೆ ತಿಳಿಸುತ್ತೇನೆಂದರೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವ. ಕೀರ್ತನೆಗಾರನು ಕೂಡ ಆತನೊಂದು ಮಾತನ್ನು ಆತನು ಹೇಳ್ತಾನೆ ಅಂದರೆ 139ನೇ ಕೀರ್ತನೆಯ ಕೊನೆಯ ಭಾಗದಲ್ಲಿ ಆತನು ಹೇಳುವಂಥದ್ದು ಮಾತೇನೆಂದರೆ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನಾವು ನಮ್ಮ ವೈಯಕ್ತಿಕ ತಪ್ಪು ದೋಷಗಳನ್ನು ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡೋಣ. 126ನೇ ಪುಟವಿರುವಂಥ ಅರಿಕೆಯ ಪ್ರಾರ್ಥನೆಯನ್ನು ನಾವೆಲ್ಲ ಒಟ್ಟಾಗಿ ಮಾಡೋಣ. 126ನೇ ಪುಟ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮೆಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಿಯುತರಾಗಿ ನಿನ್ನನ್ನು ಸೇರಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವೆಲ್ಲರೂ ಒಟ್ಟಾಗಿ 127ನೇ ಪುಟದಲ್ಲಿರುವಂಥ ಅರಿಕೆಯ ಪ್ರಾರ್ಥನೆಯನ್ನು ಮಾಡೋಣ. 127ನೇ ಪುಟ. ನಾವು ತಂದೆ ಕುಮಾರ ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿ ಎಲ್ಲ ಕೇಡಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ಬೆಳಗೊಳಿಸಿ ಬಲಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುತ್ತೇವೆ. ಆಮೆನ್.
ನಾವೆಲ್ಲರೂ ಒಟ್ಟಾಗಿ ಕೀರ್ತನೆಗಳಲ್ಲಿ 139ನೇ ಕೀರ್ತನೆಯನ್ನು ನಾವು ಓದಿಕೊಳ್ಳೋಣ. 139ನೇ ಕೀರ್ತನೆಯನ್ನು ನಾವು ಎಲ್ಲ ಒಟ್ಟಾಗಿ ಓದಿಕೊಳ್ಳೋಣ. ಕೀರ್ತನೆಗಳು 139 ವಚನಗಳು 1ರಿಂದ 24 ಪೂರ್ತಿಯಾಗಿ. ದೇವರ ಸರ್ವಜ್ಞತ್ವವು ಸರ್ವವ್ಯಾಪಕತ್ವವು. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ഇരുಳಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ഇരുಳು ಹಗಲಾಗಿಯೇ ಇರುತ್ತದೆ. ಕತ್ತಲು ಬೆಳಕುಗಳೆರಡೂ ನಿನಗೆ ಒಂದೇ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ಅವುಗಳು ಒಟ್ಟು ಅಸಂಖ್ಯವಾಗಿದೆ. ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮರಳಿಗಿಂತ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮುಂಚಿನಂತೆಯೇ ನಿನ್ನ ಬಳಿಯಲ್ಲಿದ್ದೇನೆ. ಯೆಹೋವನೇ, ನೀನು ದುಷ್ಟರನ್ನು ಸಂಹರಿಸಿಬಿಟ್ಟರೆ ಎಷ್ಟೋ ಒಳ್ಳೆಯದು. ಕೊಲೆಪಾತಕರೇ, ನನ್ನಿಂದ ತೊಲಗಿ ಹೋಗಿರಿ. ದೇವರೇ, ಅವರು ನಿನ್ನ ಶತ್ರುಗಳು. ಅಯೋಗ್ಯ ಕಾರ್ಯಕ್ಕಾಗಿ ನಿನ್ನ ಹೆಸರೆತ್ತುತ್ತಾರೆ, ಸುಳ್ಳಾಣೆ ಇಡುತ್ತಾರೆ. ಯೆಹೋವನೇ, ನೀನು ದ್ವೇಷಿಸುವವರನ್ನು ನಾನು ದ್ವೇಷಿಸುತ್ತೇನಲ್ಲವೋ? ನಿನ್ನ ವಿರೋಧಿಗಳಿಗೆ ನಾನು ಬೇಸರಗೊಳ್ಳುವುದಿಲ್ಲವೋ? ನಾನು ಅವರನ್ನು ಸಂಪೂರ್ಣವಾಗಿ ಹಾಗೆ ಮಾಡುತ್ತೇನೆ. ಅವರು ನನಗೂ ವೈರಿಗಳೇ ಆಗಿದ್ದಾರೆ. ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನ ನಡೆಸು ಎಂಬುವುದೇ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ದಿನಕ್ಕೆ ನೇಮಕವಂತ ಸುವಾರ್ತೆಯ ವಾಕ್ಯ ಭಾಗವನ್ನು ನಾವೆಲ್ಲ ಓದಿ ಕೇಳೋಣ. ದಿನಕ್ಕೆ ನೇಮಕವಾದಂಥ ಸುವಾರ್ತ ಪಾರಾಯಣವು ಶ್ರೀ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 15ನೇ ವಚನದಿಂದ 26ನೇ ವಚನದವರೆಗೆ. ಶ್ರೀ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 15ನೇ ವಚನದಿಂದ 26ನೇ ವಚನದವರೆಗೆ.
ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವ. ಆ ಹೆಂಗಸು, ಅಯ್ಯ, ನನಗೆ ಆ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ, ನೀರು ಸೇರುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅನ್ನಲು, ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿಯೆಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವರಾಧನೆ ಮಾಡುತ್ತಿದ್ದರು, ಆದರೆ ನೀನು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ, ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ. ನೀವು ಅರಿಯದೆ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು. ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು, ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು ಎಂಬುವಂಥದ್ದೇ. ದೇವರೇ, ನಿನಗೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಮೊದಲು, ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಸಂಗೀತದಲ್ಲಿ ನಾವು ಹಾಡೋಣ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ ಆರಾಧನೆ
ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವನಿಗೆ ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವನಿಗೆ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯ ದೇವರೇ, ನಿನ್ನ ಪರಿಶುದ್ಧ ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಂತೆ ನಿನ್ನನ್ನು ನಡೆಸ್ತಾ ಇದ್ದಿ. ಇದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ವಾಕ್ಯವು ಅದು ಜೀವವುಳ್ಳ ವಾಕ್ಯ, ನಮ್ಮ ಬಾಳಿಗೆ ಜೀವವನ್ನು ಸತ್ಯತೆಯನ್ನು ತಂದುಕೊಡುವಂಥದ್ದಾಗಿದೆ. ನಮ್ಮ ವಾಕ್ಯದ ಅಗಾಧವಂಥ ಸತ್ಯಾರ್ಥವನ್ನು ಆತ್ಮನ ಮೂಲಕವಾಗಿ ಇಂದು ಕೂಡ ನಮಗೆ ಪ್ರಕಟ ಮಾಡು. ವಾಕ್ಯವನ್ನು ಕೇಳುವ, ಹೃದಯಪೂರ್ವಕವಾಗಿ ಸ್ವೀಕರಿಸುವ, ಮಾತ್ರಲ್ಲದಂತೆ ನಾವು ಜೀವಿಸುವಂಥ ಕೃಪೆಯನ್ನು ನೀನು ನಮಗೆ ಅನುಗ್ರಹಿಸಿಕೊಡಲು ನಾನು ಪ್ರಾರ್ಥಿಸ್ತೇವೆ. ನಿನ್ನ ಪರಿಶುದ್ಧಾತ್ಮಂತಾನೆ ನಮ್ಮನ್ನು ಎಲ್ಲ ವಿಷಯದಲ್ಲಿ ಸತ್ಯಕ್ಕೆ ನಡೆಸಲಿ. ಯೇಸುವಿನ ದಿವ್ಯನಾಮದಲ್ಲಿ ನಾವು ಬೇಡುತ್ತೇವೆ ತಂದೆ, ಆಮೇನ್. ಕರ್ತನ ಪ್ರೀತಿಯ ಸಹೋದರ ಸಹೋದರರೇ, ಇದು ನಾವು ಧ್ಯಾನಿಸಲಿಕ್ಕಿರುವಂಥ ಮುಖ್ಯವಾದ ವಿಚಾರ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂಥ ಆರಾಧನೆಯನ್ನು ಮಾಡುವಂಥದ್ದು. ಮಾನವರಂತ ನಾವು ದೇವರನ್ನು ಆರಾಧಿಸುವವರಾಗಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ನಾವು ದೇವರನ್ನು ಆರಾಧಿಸ್ತೇವೆ. ಅನೇಕ ವೇಳೆ ನಾವು ದೇವರನ್ನು ತಿಳಿದು ಆತನನ್ನು ಆರಾಧನೆ ಮಾಡ್ತೇವೆ. ಕೆಲವು ವೇಳೆ ನಾವು ಆತನನ್ನು ತಿಳಿಯದೇ ಕೂಡ ನಾವು ದೇವರನ್ನು ಆರಾಧನೆ ಮಾಡ್ತೇವೆ. ನಮ್ಮ ಆಲಯದ ಹೊರಗೆ ಕೆಲವಾರು ಜನರು ಆಚೆ ಈಚೆ ಹೋಗುವಾಗ ತಮ್ಮ ಕೆರೆಗಳನ್ನು ಬದಿಗಿರಿಸಿ, ಕೈ ಜೋಡಿಸಿ, ತಲೆಬಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮಿಸಿ ಹೋಗುವುದನ್ನು ನಾವು ನೋಡ್ತೇವೆ. ಆ ರೀತಿಯ ಒಂದು ಆ ಭಕ್ತಿ ಭಾವವನ್ನು ಅವರು ಆಲಯದ ಮುಂದೆ ತೋರಿಸಿ ಹೋಗುವುದನ್ನು ನಾವು ನೋಡ್ತೇವೆ. ದೇವರ ಬಗ್ಗೆ ಹೆಚ್ಚಿನ ಪರಿಜ್ಞಾನ ಇರಲಿಕ್ಕಿಲ್ಲ, ಆದರೂ ಕೂಡ ಒಂದು ದೇವರ ಮೇಲಿನ ಒಂದು ಭಕ್ತಿಯನ್ನು ಅವರು ಮಾಡುವಂಥ ಕಾರ್ಯದಲ್ಲಿ ನಾವು ಗುರುತಿಸ್ತೇವೆ. ನಾವು ಯೋಹಾನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಬರುವಾಗ ಕೂಡ ಅಲ್ಲಿ ನಾವು ನೋಡುವಂಥ ವಿಚಾರ ಅಂದರೆ ವಚನ 22ರಲ್ಲಿ ನಾವು ಹೀಗೆ ಓದ್ತೇವೆ ಅಂದರೆ, ಸ್ವಾಮಿಯಲ್ಲಿ ಸಮ್ಮಾನಿತ ಸ್ತ್ರೀಯಲ್ಲಿ ಒಡನೆ ಮಾತನಾಡುವಾಗ, ಸಂಭಾಷಣೆ ಮಾಡುವಾಗ ವಚನ 22ರಲ್ಲಿ ಆತನು ಹೇಳುವಂಥ ಒಂದು ಮಾತೆಂದರೆ, ನಾವು ಅರಿತಿರುವುದನ್ನು ಆರಾಧನೆ ಮಾಡುತ್ತೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅರಿತು ಆರಾಧಿಸುವವರಿದ್ದಾರೆ, ಅರಿಯದೇ ಆರಾಧಿಸುವವರು ಕೂಡ ಇರುವುದನ್ನು ನಾವು ಗಮನಿಸ್ತೇವೆ. ಸಮಾರ್ಯರು ಮಿಶ್ರ ಜನಾಂಗಕ್ಕೆ ಸೇರಿದವರು. ಅವರು ಮುಖ್ಯವಾಗಿ
ತಮ್ಮ ಗ್ರಂಥವನ್ನು, ಧಾರ್ಮಿಕ ಗ್ರಂಥವನ್ನು ಅದು ಪಂಚಗ್ರಂಥಕ್ಕೆ ಅವರು ಸೀಮಿತ ಮಾಡಿರುವುದನ್ನು ನಾವು ನೋಡ್ತೇವೆ. ಆದರೆ ಯಹೂದ್ಯರು ಪಂಚಗ್ರಂಥ ಮಾತ್ರ ಅಲ್ಲ, ಅವರು ಕೀರ್ತನೆಗಳನ್ನು ಮಾತ್ರವಲ್ಲ, ಪ್ರವಾದಿಗಳ ಗ್ರಂಥವನ್ನು ಕೂಡ ಅವರು ಸ್ವೀಕಾರ ಮಾಡಿದರು. ಒಂದು ಅರ್ಥದಲ್ಲಿ ಅವರು ಹೆಚ್ಚಿನ ಒಂದು ಜ್ಞಾನವನ್ನು ಪಡೆದವರಾಗಿದ್ದರು ಎಂಬುದಾಗಿ ನಾವು ನೋಡ್ಬೋದು. ನೀವು ಅಪೊಸ್ತಲಕೃತ್ಯ 17ನೇ ಅಧ್ಯಾಯವನ್ನು ನೀವು ಓದುವಾಗ ಅಲ್ಲಿ ಭಕ್ತವಂತ ಪೌಲನು ಅಥೇನೆ ಪಟ್ಟಣಕ್ಕೆ ಆತನು ಭೇಟಿ ನೀಡುವಾಗ ಅಲ್ಲಿ ಆ ಪಟ್ಟಣದ ತುಂಬ ದೇವರುಗಳ ದೇವತೆಗಳ ಆ ಗುಡಿಗಳನ್ನು ಅಲ್ಲಿ ಸುತ್ತಮುತ್ತ ಆತನು ಗಮನಿಸಿದ. ಅವರು ಭಕ್ತಿವಂತರು. ಆದರೆ ಅಲ್ಲಿ ಒಂದು ಗುಡಿ ಇತ್ತು. ಆ ಗುಡಿಯ ಮೇಲೆ ಅವರೊಂದು ಬರಹವನ್ನು ಬರೆದಿರಂದರೆ ತಿಳಿಯದ ದೇವರಿಗೆ ಎಂಬಂಥ ಒಂದು ಬರಹ. ಅವರೊಂದು ನಂಬಿಕೆ ಅಂದರೆ ನಾವು ಎಲ್ಲ ದೇವತೆಗಳನ್ನು ನಾವು ಪೂಜೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ. ಒಂದು ವೇಳೆ ತಿಳಿಯದ ದೇವರು ಯಾರಾದರೂ ಇರೋದಾದರೆ, ಒಂದು ವೇಳೆ ನಾವು ಅವರನ್ನು ಆರಾಧನೆ ಮಾಡಿದರೆ ಆತನು ಕೋಪಗೊಂಡನು, ಇಲ್ಲವೇ ಶಾಪ ಬಂದದ್ದು. ಆತನನ್ನು ಕೂಡ ನಾವು ಮೆಚ್ಚಿಸಬೇಕು. ಆದ್ದರಿಂದ ತಿಳಿಯದ ದೇವರಿಗೆ ಎಂಬುದಾಗಿ ಒಂದು ಆ ಬೋರ್ಡನ್ನು ಅಲ್ಲಿ ಹಾಕಿ ಆ ದೇವರನ್ನು ಆರಾಧನೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡೋದನ್ನು ನಾವು ನೋಡ್ತೇವೆ. ಭಕ್ತಂತ ಪೌಲನು ಆತನು ಅಲ್ಲಿ ಅವರನ್ನು ಪ್ರಬೋಧಿಸಿ ಹೇಳುವುದಂದರೆ, ನೀವು ಯಾವ ದೇವರನ್ನು ನೀವು ತಿಳಿಲಿಲ್ವೋ ಆ ದೇವರನ್ನು ನಿಮಗೆ ಪ್ರಕಟ ಮಾಡ್ತೇವೆ ಎಂಬುದಾಗಿ ಹೇಳಿ ಅಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಅವರಿಗೆ ಸಾರೋದನ್ನು ನಾವು ನೋಡ್ತೇವೆ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಭಾಳ ಪ್ರಮುಖವಂಥ ವಿಚಾರ ಅಂದರೆ, ಯೇಸು ಸ್ವಾಮಿ ಆಗಲಿ ಅಥವಾ ಭಕ್ತವಂತ ಪೌಲನಾಗಲಿ ದೇವರನ್ನು ಅರಿಯದೇ ಇರುವಂಥ ಜನರನ್ನು ಅಲ್ಲಿ ಆತನು ಕಡಿಮೆಯಾಗಿ ನೋಡುವುದಿಲ್ಲ, ತಾತ್ಸಾರವಾಗಿ ಅವ್ರು ನೋಡೋದಿಲ್ಲ, ಅಥವಾ ಹೀನಾಯವಾಗಿ ಕೂಡ ನೋಡೋದಿಲ್ಲ. ಅವ್ರನ್ನ ವಿಮರ್ಶೆ ಮಾಡೋದಿಲ್ಲ, ಖಂಡನೆ ಮಾಡೋದಿಲ್ಲ. ಬದಲಾಗಿ ಅಲ್ಲಿರುವಂಥ ವಿಚಾರವನ್ನು ನಾವು ನೋಡುವಾಗ ತಿಳಿಯದ ದೇವರನ್ನು ಅವರು ತಿಳಿಯಪಡಿಸುತ್ತಾರೆ, ಸತ್ಯವನ್ನು ತಿಳಿಯಪಡಿಸೋದನ್ನು ನಾವು ಸ್ವಾಮಿಯ ಜೀವನದಲ್ಲಿ ಅಥವಾ ಭಕ್ತವಂತ ಪೌಲನ ಜೀವನದಲ್ಲಿ ಕೂಡ ನಾವು ನೋಡ್ತೇವೆ. ಆ ಮೂಲಕವಾಗಿ ನಿಜವಾದ ಆರಾಧನೆಯ ಕಡೆಗೆ ಜನರ ಗಮನವನ್ನು ಹರಿಸುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಆರಾಧನೆ ಎಂಬುದಾಗಿ ಹೇಳುವಾಗ ಆರಾಧನೆ ಅಂದರೆ ಏನು? ಕೆಲವರಿಗೆ ಆರಾಧನೆ ಎಂಬುದಾಗಿ ಹೇಳುವಾಗ ಆಲಯಕ್ಕೆ ಬರುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಸಂಗೀತ ಹಾಡುವಂಥದ್ದು, ಅಥವಾ ಮೊಣಕಾಲೂರಿ ಧ್ಯಾನ ಮಾಡುವಂಥದ್ದು, ಪ್ರಾರ್ಥಿಸುವಂಥದ್ದು, ಈ ರೀತಿಯ ಕಾರ್ಯಗಳಿಗೆ ಆರಾಧನೆ ಎಂಬುದಾಗಿ ಭಾವಿಸ್ತಾರೆ. ಆದರೆ ಆರಾಧನೆ ಇನ್ನೂ ಹೆಚ್ಚಿನ ಒಂದು ಅರ್ಥವನ್ನು ಕೊಡುವುದನ್ನು ನಾವು ಗಮನಿಸ್ಬೋದು. ಆರಾಧನೆ ಎಂಬುದಾಗಿ ಹೇಳುವಾಗ ಮನೋವಾಕ್ಕಾಯಗಳಿಂದ ದೇವರಿಗೆ ಸಲ್ಲಿಸುವಂಥ ಅತ್ಯುನ್ನತ ಗೌರವದ ಕಾರ್ಯ, ಇದನ್ನು ಆರಾಧನೆ ಎಂಬುದಾಗಿ ನಾವು ಕರಿತೇವೆ. ನಾವು ಆರಾಧನೆ ಎಂಬುದಾಗಿ ಕರಿತೇವೆ. ಆರಾಧನೆಗಾಗಿ ಬಳಸುವಂಥ ಗ್ರೀಕ್ ಪದ ಅದು ಪೂಜಾ ಮನೋಭಾವವನ್ನು ಸೂಚಿಸ್ತದೆ. ದೇವರಿಗೆ ಪೂಜ್ಯ ಮನೋಭಾವವನ್ನು ಅಥವಾ ಮನಸ್ಸು, ಆ ಮಾತು ಮತ್ತು ಕಾರ್ಯಗಳ ಮೂಲಕವಾಗಿ ದೇವರನ್ನು ಗೌರವಿಸುವಂಥದ್ದು, ದೇವರಿಗೆ ಭಕ್ತಿಪೂರ್ವಕವಂತ ಒಂದು ಕಾರ್ಯವನ್ನು ಮಾಡುವುದನ್ನು ನಾವು ಆರಾಧನೆ ಎಂಬುದಾಗಿ ನಾವು ಕರೀತೇವೆ. ಕೀರ್ತನೆ ವಚನ 24ರಲ್ಲಿ ಸ್ವಾಮಿಯಲ್ಲಿ ಸಮಾರಿಯ ಸ್ತ್ರೀಗೆ ಹೇಳುವಂಥ ಒಂದು ಮಾತೆಂದರೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂಥ ಆರಾಧನೆಯನ್ನು ಮಾಡಬೇಕು. ಇಲ್ಲಿ ಆತ್ಮೀಯ ರೀತಿ ಮತ್ತು ಸತ್ಯಕ್ಕೆ ತಕ್ಕಂಥ ಆರಾಧನೆ ಅದು ಎರಡು ಬೇರೆ ಬೇರೆ ವಿಚಾರವಲ್ಲ, ಬದಲಾಗಿ ಅವೆರಡು ಒಂದೇ ವಿಚಾರವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಬೇಕು. ಆತ್ಮೀಯ ರೀತಿಯಲ್ಲಿ ಆರಾಧಿಸುವಂದರೇನು? ದೇವರು ಆತನು ಆತ್ಮ ಸ್ವರೂಪನು.
ಆತ ನಮಗೆ ಮಾನವಾಂತ ನಮಗೆ ತನ್ನ ಆತ್ಮನನ್ನು ಕೊಟ್ಟಿರುವುದರಿಂದ ನಾವು ಜೀವಿಸ್ತೇವೆ, ಚಲಿಸ್ತೇವೆ ಮತ್ತು ನಾವು ಆತನಲ್ಲಿ ನಾವು ಇರುತ್ತೇವೆ. ಆತ್ಮನಿಂದ ದೇವರೊಂದಿಗೆ ನಾವು ಸಂಬಂಧವನ್ನು ಇಟ್ಟುಕೊಂಡವರಾಗಿದ್ದೇವೆ. ಸಂಪರ್ಕವನ್ನು ನಾವು ದೇವರೊಂದಿಗೆ ಈ ಮೂಲಕವಾಗಿ ಇಟ್ಟುಕೊಂಡವರಾಗಿದ್ದೇವೆ. ಆದರೆ ಆರಾಧನೆ ಎಂಬುದಾಗಿ ಹೇಳುವಾಗ ಇದು ನಮ್ಮ ಆಂತರ್ಯದಲ್ಲಿ ನಡೆಯುವಂಥ ಒಂದು ಕಾರ್ಯ, ಹೃದಯದಲ್ಲಿ ನಡೆಯುವಂಥ ಕಾರ್ಯ ಎಂಬುದನ್ನು ನಾವು ಅರ್ಥ ಮಾಡಬೇಕು. ಆತ್ಮನ ಕಾರ್ಯ ಅದು ಹೃದಯದಲ್ಲಿ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನಮ್ಮ ಆಲೋಚನೆ, ನಮ್ಮ ಬುದ್ಧಿ, ನಮ್ಮ ಭಾವನೆಗಳ ಮೂಲಕವಾಗಿ ನಾವು ದೇವರನ್ನು ಆರಾಧಿಸುವಂಥದ್ದು. ಇದು ಆತ್ಮೀಯ ಆರಾಧನೆ ಎಂಬುದಾಗಿ ನಾವು ಕರೆಯಬಹುದು. ನಮ್ಮ ಪೂರ್ಣ ಬುದ್ಧಿ ಅಥವಾ ಹೃದಯದಿಂದ, ಬುದ್ಧಿಯಿಂದ, ಇಲ್ಲವೇ ಭಾವನೆಗಳಿಂದ ನಾವು ದೇವರನ್ನು ಪ್ರೀತಿ ಮಾಡಿ ಹೃದಯಪೂರ್ವಕವಂಥ ಆರಾಧನೆಯನ್ನು ಸಲ್ಲಿಸುವಂಥದ್ದು. ಧರ್ಮೋಪದೇಶ ಕಾಂಡ ನಾವು ಓದುವಾಗ ಧರ್ಮೋಪದೇಶ ಕಾಂಡದಲ್ಲಿ 6ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಮೋಶೆ ಇಸ್ರೇಲರಿಗೆ ಹೇಗೆ ದೇವರನ್ನು ಪ್ರೀತಿ ಮಾಡಬೇಕು, ಇಲ್ಲವೇ ದೇವರನ್ನು ಆರಾಧನೆ ಮಾಡಬೇಕು, ದೇವರನ್ನು ಗೌರವಿಸಬೇಕೆಂಬುದಾಗಿ ಹೇಳುವಾಗ ಆತನು ಹೇಳುವಂಥ ಮಾತೆಂದರೆ ಅಲ್ಲಿ ಹೀಗಿದೆ ಅಂದರೆ, ಇಸ್ರೇಲರೇ ಕೇಳ್ರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಈ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕೆಂಬುದಾಗಿರುವಾಗ ಅಂತರಂಗಕ್ಕೆ ಆತನು ಹೆಚ್ಚಿನ ಒಂದು ಅವತರಣೆ ಕೊಟ್ಟು ಅಲ್ಲಿ ಹೃದಯಪೂರ್ವಕವಾಗಿ ದೇವರನ್ನು ಪ್ರೀತಿಸುವಂಥ, ಗೌರವಿಸುವಂಥ ಆ ಕಾರ್ಯವನ್ನು ಆತನಲ್ಲಿ ವ್ಯಕ್ತಪಡಿಸೋದನ್ನು ನಾವು ನೋಡ್ತೇವೆ. ನಾವು ದೇವರನ್ನು ಆತ್ಮದಿಂದ ಆರಿಸ್ಬೋದು. ಹೃದಯ, ಬುದ್ಧಿ, ಯೋಚನೆ, ಭಾವನೆಗಳ ಮೂಲಕವಾಗಿ ನಾವು ದೇವರನ್ನು ಆರಾಧಿಸ್ಬೋದು. ಬಾಹ್ಯಾಚಾರದಿಂದ ಅಲ್ಲ. ಫರಿಸಾಯರು ಕೂಡ ಬೇರೆ ಬೇರೆ ಆಚಾರ ವಿಚಾರಗಳಿಗೆ, ಸಂಪ್ರದಾಯಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಅಂತರಂಗದಲ್ಲಿ ನಡೆಯುವಂಥ ಆತ್ಮೀಯ ಆರಾಧನೆಗೆ ಗಮನ ಕೊಡೋದರಿಂದ ಸ್ವಾಮಿ ಅವರನ್ನು ಗದರಿಸೋದನ್ನು ಕೂಡ ನಾವು ನೋಡ್ತೇವೆ. ಆಂತರಿಕವಾದಂಥ ಭಕ್ತಿಪೂರ್ವಕವಾದಂಥ ಆರಾಧನೆ ಅದು ಬಹಳ ವಿಶೇಷವಾದದ್ದು. ಸ್ವಾಮಿ ಒಂದು ಮಾತನ್ನು ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳಿದನ್ನು ನಾವು ಗಮನಿಸ್ಬೋದೆಂದರೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು ನಿಮಗೆ ಫಲ ಕೊಡುವನು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂಥ ದೇವರು ನಿಮಗೆ ಫಲ ಕೊಡುವನು. ಅಂದರೆ ಹೃದಯದಲ್ಲಿ, ಹೃದಯಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ನಾವು ದೇವರನ್ನು ಆರಾಧಿಸುವಾಗ ಆರಾಧನೆ ಅದು ವಿಶೇಷವಾದೆಂಬುದಾಗಿ ಅಲ್ಲಿ ಆತನ ತಿಳಿಸನ್ನು ನಾವು ನೋಡ್ತೇವೆ. ಎರಡನೇದಾಗಿ ಸತ್ಯಕ್ಕೆ ತಕ್ಕ ಹಾಗೆ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಸತ್ಯಕ್ಕೆ ತಕ್ಕಂಥ ಆರಾಧನೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು? ಆರಾಧನೆ ದೇವರ ಬಗ್ಗೆ ತಿಳುವಳಿಕೆ, ಇಲ್ಲವೇ ಆತನ ಇರುವಿಕೆಗೆ ನಾವು ತೋರಿಸುವಂಥ ಒಂದು ಪ್ರತಿಕ್ರಿಯೆ. ದೇವರ ಇರುವಿಕೆಗೆ ನಾವು ತೋರಿಸುವಂಥ, ಮಾನವಂತ ನಾವು ತೋರಿಸುವಂಥ ಪ್ರತಿಕ್ರಿಯೆ. ಸತ್ಯಕ್ಕೆ ತಕ್ಕಾಗಿ ಆರಾಧಿಸುವುದು ಎಂಬುದಾಗಿ ನಾವು ಹೇಳುವಾಗ ತನ್ನನ್ನು ಪ್ರಕಟ ಮಾಡಿದ, ಇಲ್ಲವೇ ವಾಕ್ಯದಲ್ಲಿ ತಿಳಿಯಪಡಿಸಿದಂಥ ದೇವರನ್ನು ನಾವು ಆರಾಧನೆ ಮಾಡಬೇಕು. ದೇವರು ತನ್ನನ್ನು ತಿಳಿಯಪಡಿಸುವುದಾದರೆ ಮಾತ್ರ ನಾವು ಆತನನ್ನು ವಿವೇಕಪೂರ್ವಕವಾಗಿ ಆರಾಧನೆ ಮಾಡಲಿಕ್ಕೆ ಸಾಧ್ಯ. ಜಾನ್ ಸ್ಟಾಟ್ ಎಂಬಂಥ ವೇದ ಪಂಡಿತರು ಅವರು ಹೀಗೆ ಹೇಳ್ತಂದರೆ, ದೇವರೊಂದಿಗೆ ಮಾತನಾಡಲು ನಮಗೆ ಸ್ವಾತಂತ್ರ್ಯ ದೊರೆಯುವ ಮೊದಲು ಆತನು ನಮ್ಮೊಂದಿಗೆ ಮಾತನಾಡಬೇಕು. ಆತ ನಮ್ಮೊಂದಿಗೆ ಮಾತನಾಡಬೇಕು. ನೀವು ವಿಮೋಚನ ಕಾಂಡವನ್ನು ಓದುವಾಗ ಅಲ್ಲಿ ದೇವರು ಮೋಶೆಯೊಂದಿಗೆ ಮಾತಾಡುವುದನ್ನು ನಾವು ನೋಡ್ತೇವೆ. ಮೋಶೆಗೆ ತನ್ನನ್ನು ಆತನು ಪ್ರಕಟ ಮಾಡುವುದನ್ನು ನಾವು ನೋಡ್ತೇವೆ. ಹೇಗೆ ಪ್ರಕಟ ಮಾಡಿದನು? ತನ್ನ ದರ್ಶನವನ್ನು ನೀಡುವ ಮೂಲಕವಾಗಿ, ತನ್ನ ಮಾತಿನ ಮೂಲಕವಾಗಿ. ಅಲ್ಲಿ ಹೀಗೆ ಬರೆಯಲ್ಪಟ್ಟೆಂದರೆ, ಆತನು
ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡೋದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಇಲ್ಲಿ ನಾವು ನೋಡ್ತೇವೆ ದೇವರು ಆತನು ಜೀವಿಸುವಂಥ ದೇವರು, ಜೀವ ಸ್ವರೂಪನಂಥ ದೇವರೆಂಬುದಾಗಿ ತನ್ನನ್ನು ಪ್ರಕಟ ಮಾಡಿಕೊಡೋದನ್ನು ನಾವು ನೋಡ್ತೇವೆ. ಅದನ್ನು ಆತನ ಹೇಳ್ತೇನೆ, ನಾನು ಇರುವಾತನೇ ಆಗಿದ್ದೇನೆ. ಹಿಂದೆ ಮಾತ್ರ ಅಲ್ಲ, ನಿಮ್ಮ ಪೂರ್ವಜರಿಗೆ ಮಾತ್ರ ಅಲ್ಲ, ಬದಲಾಗಿ ಇಂದು ನಾನು ಜೀವಿಸುವಂಥ ದೇವರಾಗಿದ್ದೇನೆ. ಕೀರ್ತನೆಗಾರನು ಕೂಡ ಒಂದು ಮಾತನ್ನು ಆತನ ಹೇಳ್ತಾನೆ ಅಂದರೆ, ಕೀರ್ತನೆ 119:60 ಒಂದು ಮಾತಿದೆ ಅಂದರೆ, ನಿನ್ನ ವಾಕ್ಯದ ಸಾರಾಂಶವೇ ಸತ್ಯವು, ಅಥವಾ ವಾಕ್ಯದ ಸಾರಾಂಶವು ಅದು ಸತ್ಯ. ವಾಕ್ಯ ಅದು ಭಾಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ವಾಕ್ಯ ಅದು ಸತ್ಯ. ಯೇಸುಸ್ವಾಮಿ ಕೂಡ ಯೋಹಾನ ಸುವಾರ್ತೆ 17ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ ಅಂದರೆ, ನಿನ್ನ ವಾಕ್ಯವೇ ಸತ್ಯ ಎಂಬುದಾಗಿ ತಿಳಿಸ್ತಾನೆ. ನಿನ್ನ ವಾಕ್ಯವೇ ಸತ್ಯ. ಅದರಿಂದ ವಾಕ್ಯ ಅದು ಭಾಳ ಪ್ರಾಮುಖ್ಯ, ಅದು ಸತ್ಯ. ಮಾತ್ರವಲ್ಲ, ಯೇಸುಸ್ವಾಮಿ ಕೂಡ ಒಂದು ವಿಶೇಷವಂತ ಒಂದು ಮಾತನ್ನು ಆತನು ಹೇಳ್ತಾನೆ ಅಂದರೆ, ನಾನೇ ಮಾರ್ಗವು ಸತ್ಯವು ಮತ್ತು ಜೀವವೂ ಆಗಿದ್ದೇನೆ, ನಾನು ಸತ್ಯ ಆಗಿದ್ದೇನೆ ಎಂಬುದಾಗಿ ಹೇಳುವಾಗ ಸತ್ಯದ ಅಗಾಧವಾದ ವಿಚಾರವನ್ನು ತನ್ನಲ್ಲಿ, ವಾಕ್ಯವಂತ ತನ್ನಲ್ಲಿ ಆತನು ಕೇಂದ್ರೀಕರಿಸುವುದನ್ನು ನಾವು ಗಮನಿಸ್ತೇವೆ. ಮುಂದೆ ನಾವು ನೋಡುವುದಾದರೆ ವಚನ 21ರಲ್ಲಿ ಇನ್ನೊಂದು ವಿಚಾರವನ್ನು ಆತನು ಅಲ್ಲಿ ತಿಳಿಸ್ತಾನೆ ನಾವು ನೋಡ್ತೇವೆ. ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಇಲ್ಲಿ ಸ್ವಾಮಿ ಹೇಳುವಂಥ ವಿಚಾರ ಅಂದರೆ, ದೇವರನ್ನು ಆತ್ಮದಿಂದ ಮತ್ತು ಸತ್ಯದಿಂದ ಆರಾಧಿಸುವಾಗ ಮುಂದೆ ಒಂದು ಭೌಗೋಳಿಕ ಸ್ಥಳ, ಅದಕ್ಕೆ ಸೀಮಿತವಾದಂಥ ಆರಾಧನೆ ಆಗುವುದಿಲ್ಲ. ಇಲ್ಲಿ ಆತನು ಮುಖ್ಯವಾಗಿ ಕಾಲದ ಕುರಿತಾಗಿ ಆತನು ತಿಳಿಸ್ತಾನೆ. ಕಾಲ ಇಲ್ಲವೇ ಸಮಯ ಎಂಬುದಾಗಿ ನಾವು ನೋಡುವಾಗ ಯೋಹಾನ ಸುವಾರ್ತೆಯಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಅವತರಣೆಯನ್ನು ಅಲ್ಲಿ ಆತನು ಕೊಡುವುದನ್ನು ನಾವು ನೋಡ್ತೇವೆ. ಕಾಲಕ್ಕೆ ಏನು ಈ ಕಾಲ, ಸಮಯ ಎಂಬುದಾಗಿ ನಾವು ನೋಡುವುದಾದರೆ ಅದರಲ್ಲಿ ಅಗಾಧವಂಥ ಸತ್ಯಾರ್ಥವನ್ನು ಈ ಸ್ವಾಮಿ ಪ್ರಕಟ ಮಾಡ್ತಂದರೆ, ಕಾಲ ಎಂಬುದಾಗಿ ಹೇಳುವಾಗ ಆತನು ಮುಂದೆ ಅನುಭವಿಸಬೇಕಂತ ಶ್ರಮ, ಮರಣ ಮತ್ತು ಪುನರುತ್ಥಾನ ಇವುಗಳ ಮೂಲಕವಾಗಿ ತಾನು ಮಹಿಮೆಯನ್ನು ಹೊಂದುವಂಥ ಈ ಸ್ಥಿತಿಯನ್ನು, ಕಾಲವನ್ನು ಆತನಲ್ಲಿ ಮಾತಾಡುವುದನ್ನು ನಾವು ನೋಡ್ತೇವೆ. ಈ ಮಹಿಮೆಯನ್ನು ಹೊಂದುವಂಥ ಕಾಲದಲ್ಲಿ ಆತನು ತಾನೇ ನಿಜವಾದಂಥ ದೇವಾಲಯವಾಗ್ತಾನೆ. ಕಟ್ಟಡ ಅಲ್ಲ, ಸ್ಥಳಗಳಲ್ಲ, ಬದಲಾಗಿ ಆರಾಧನೆಯ ಕೇಂದ್ರ ಆತನು ತಾನೇ. ನಾನೇ ಆ ಸ್ಥಳ, ದೇವರ ದಿವ್ಯ ಸಾನ್ನಿಧ್ಯವನ್ನು ಕೊಡುವಂಥ ಒಂದು ಸಾನ್ನಿಧ್ಯವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ತನ್ನ ಕಡೆಗೆ ಆತನು ಗಮನವನ್ನು ಹರಿಸುವುದನ್ನು ನಾವು ನೋಡ್ತೇವೆ. ಆರಾಧನೆಯ ಕೇಂದ್ರ ಅದು ಆ ಸ್ಥಳ ಈ ಸ್ಥಳ ಅಲ್ಲ, ಬದಲಾಗಿ ತಾನೇ ತನ್ನ ಮೂಲಕವಾಗಿ ನಾವು ದೇವರನ್ನು ಆರಾಧಿಸುವಂಥ ಒಂದು ಕಾಲವನ್ನು ಆತನು ಕೊಡುವುದನ್ನು, ಸ್ಥಿತಿಯನ್ನು ಆತನು ಕೊಡುವುದನ್ನು ನಾವು ನೋಡ್ತೇವೆ. ಆ ಸಮಯದಲ್ಲಿ ಅಲ್ಲಿ ಭೇದ ಇಲ್ಲ. ಯಹೂದ್ಯರು, ಗ್ರೀಕರು, ಅನ್ಯರು, ಇಲ್ಲವೇ ಜಾತಿ, ಕುಲ, ಭಾಷೆ, ವರ್ಣ ಈ ಭೇದ ಇಲ್ಲ. ಎಲ್ಲರೂ ಕೂಡ ಆತನ ಸನ್ನಿಧಾನದಲ್ಲಿ ಬಂದು ಆರಾಧಿಸುವಂಥ ವಿಶೇಷವಾದ ಒಂದು ಬಾಧ್ಯತೆಯನ್ನು ಕ್ರಿಸ್ತನು ತನ್ನ ಪುನರುತ್ಥಾನದ ಮೂಲಕವಾಗಿ, ಸಾನ್ನಿಧ್ಯದ ಮೂಲಕವಾಗಿ ಆತನು ಕೊಡುತ್ತಾನೆ. ಸ್ವಾಮಿ ಕೂಡ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಅಂದರೆ ಹೇಳುವುದನ್ನು ನಾವು ಗಮನಿಸ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 6ನೇ ವಚನದಲ್ಲಿ ಸ್ವಾಮಿ ಹೇಳುವಂಥ ಒಂದು ಮಾತೆಂದರೆ, ದೇವಾಲಯಕ್ಕಿಂತ ದೊಡ್ಡವನು ಇಲ್ಲಿದ್ದಾನೆ, ದೇವಾಲಯಕ್ಕಿಂತ ದೊಡ್ಡವನು ಇಲ್ಲಿದ್ದಾನೆ. ಮತ್ತು ಯೋಹಾನ ಸುವಾರ್ತೆ 7:19ರಲ್ಲಿ ಆತನು ಹೇಳುವಂಥ ಮಾತೆಂದರೆ, ಈ ದೇವಾಲಯವನ್ನು ಕೆಡವಿರಿ, 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಎಂಬುದಾಗಿ ಹೇಳುವಾಗ ತನ್ನ ದೇಹದ ಕುರಿತಾಗಿ ಆತನಲ್ಲಿ ಮಾತಾಡುವುದನ್ನು, ದೇವರ ಸಾನ್ನಿಧ್ಯವನ್ನು ತಾನು ಆತನು ನೀಡುವುದಾಗಿ
ಅಲ್ಲಿ ಕ್ರಿಸ್ತನ ನಾವು ಗಮನಿಸ್ತೇವೆ. ಆರಾಧನೆ ಎಂಬುದಾಗಿ ಅನೇಕ ವಿಚಾರಗಳು ನಾವು ಧ್ಯಾನಿಸುವಾದರೆ ಆರಾಧನೆ ಅದು ಬಹಳ ಪ್ರಾಮುಖ್ಯ ನಮ್ಮ ಮಾನವ ಜೀವನಕ್ಕೆ. ಆರಾಧನೆ ನಮಗೆ ಒಂದು ವಿಶೇಷವಂತ ಒಂದು ಆಶೀರ್ವಾದವನ್ನು ನಮ್ಮ ಬಾಳಿಗೆ ತಂದುಕೊಡುತ್ತದೆ ಎಂಬುದನ್ನು ನಾವು ಮರೆಯಬಾರದು. ನಾವು ದೇವರನ್ನು ಆರಾಧಿಸ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಆರಾಧಿಸ್ತೇವೆ. ಕೀರ್ತನಗಾರನು ಹೇಳ್ತಾನೆ, ನಮ್ಮ ಮನೋನೇತ್ರಗಳಿಂದ ನಾವು ದೇವರನ್ನು ಆರಾಧಿಸಬೇಕೆಂಬುದಾಗಿ ಆತನು ಹೇಳ್ತಾನೆ. ಅದು ನಾವು ಮಾಡುವಂಥ ದೇವರಿಗೆ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯ. ಆ ಕಾರ್ಯದ ಮೂಲಕವಾಗಿ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಇದು ನಾವು ಮರಿಬಾರದು. ಸಮಾರ್ಯ ಸ್ತ್ರೀಯ ಕುರಿತಾಗಿ ನಾವು ನೋಡುವಾಗ ಆಕೆ ತಿಳಿಯದ ದೇವರನ್ನು ಆಕೆ ಆರಾಧಿಸುವಾಗ ಆತನು ನಿಜವಂತ ದೇವರು ಯಾರು ಎಂಬುದಾಗಿ ಪ್ರಕಟ ಮಾಡಿದ ಮಾತ್ರವಲ್ಲ, ಆ ಪ್ರಕಟಣೆಯನ್ನು, ಆ ವಾಕ್ಯವನ್ನು ಆಕೆ ಸ್ವೀಕಾರ ಮಾಡಿ, ಹೌದು ನಿಜವಂತ ಮೆಸ್ಸಿಯನು ಈತನೇ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಆಕೆಯ ಹಳೆಯ ಜೀವಿತ ಅದು ಬದಲಾವಣೆ ಹೊಂದುವುದನ್ನು ನಾವು ನೋಡ್ತೇವೆ. ಆಕೆ ಇಡೀ ಆಲೋಚನಾ ಸರಣಿ ಅದು ಹೊಸ ಸ್ಥಿತಿಗೆ ಮುಂದೆ ಸಾಗುವುದನ್ನು ನಾವು ನೋಡ್ತೇವೆ. ಆ ಮೂಲಕವಾಗಿ ಆಕೆ ಮಾಡಿದಂಥ ಕಾರ್ಯ ಅಂದರೆ ಆಕೆ ಓಡಿ ಹೋಗಿ ತನ್ನ ಜನರಿಗೆ ಕ್ರಿಸ್ತನ ಸುವಾರ್ತೆನ ಆಕೆ ಸಾರೋದನ್ನು ನಾವು ನೋಡ್ತೇವೆ. ಅನೇಕರು ಯೇಸು ಸ್ವಾಮಿನ ಆಕೆ ಮೂಲಕವಾಗಿ ನಂಬುವಂತಾಯಿತು. ಇಲ್ಲಿ ನಾವು ನೋಡೋಂದರೆ ನಮ್ಮ ಬಾಳ್ವೆ ಆರಾಧನೆ ಮೂಲಕವಾಗಿ ಅದು ಬದಲಾವಣೆ ಹೊಂದುತ್ತದೆ, ನಮ್ಮನ್ನು ಸಂತೋಷಪಡಿಸ್ತದೆ, ನಮ್ಮನ್ನು ತೃಪ್ತಿಪಡಿಸ್ತದೆ. ಮಾತ್ರವಲ್ಲ, ದೈವಿಕ ಆಶೀರ್ವಾದವನ್ನು ನಮಗೆ ತಂದುಕೊಡುತ್ತದೆ. ಆ ದೈವಿಕ ಆಶೀರ್ವಾದ ನಮಗೆ ಮಾತ್ರ ಅಲ್ಲ, ಬದಲಾಗಿ ಆ ಆಶೀರ್ವಾದ ಅದು ಇತರರಿಗೆ ಕೂಡ ಹರಿದು ಹೋಗ್ತದೆ. ಇದನ್ನು ನಾವು ಸಮಾರ್ಯ ಸ್ತ್ರೀಯ ಸಾಕ್ಷಿಯ ಜೀವನದಲ್ಲಿ ನಾವು ಕಾಣ್ತೇವೆ. ನಮ್ಮ ಜೀವನ ಕೂಡ ವಿವೇಕಪೂರ್ವಕವಂಥ ಆರಾಧನೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂಥ ಆರಾಧನೆಯನ್ನು ನಾವು ಮಾಡೋದಾಗಿರೋಣ. ಮತ್ತು ಆತನ ದೈವಿಕ ಆಶೀರ್ವಾದ ಅದರಲ್ಲಿ ನಾವು ಸಂತೋಷವನ್ನು, ನಿರೀಕ್ಷೆಯನ್ನು, ಆದರಣೆಯನ್ನು, ತೃಪ್ತಿಯ ಬಾಳ್ವೆಯನ್ನು ಜೀವಿಸುತ್ತಾ ಆ ಬಾಳ್ವೆನ ಇತರರಿಗೆ ಕೂಡ ಕೊಡುವರಾಗಿ ಆಶೀರ್ವಾದದ ನಿಧಿಗಳಾಗಿ ನಾವು ಜೀವಿಸುವಂತೆ ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ನಾವು ಮನನ ಮಾಡುವಂತೆ ಕೊಟ್ಟಂಥ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾವು ನಿನ್ನ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂಥ ಆರಾಧನೆ ಮಾಡುವಂತೆ ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಯಾವಾಗಲೂ ಪ್ರೇರೇಪಿಸಿ ನಡೆಸು. ಸತ್ಯದ ಜ್ಞಾನವನ್ನು ನಮಗೆ ಕೊಡು. ಹೃದಯಪೂರ್ವಕವಂಥ ಆರಾಧನೆಯನ್ನು ನಾವು ಮಾಡುವಂಥ ಸ್ಥಿತಿಗೆ ನೀನು ನಮ್ಮನ್ನು ಯಾವಾಗಲೂ ಕೂಡ ನಡೆಸು. ನಿನ್ನ ವಾಕ್ಯದ ಬಲದ ಮೂಲಕವಾಗಿ ನಾವು ನಿನ್ನನ್ನು ಆರಾಧಿಸುವಂತೆ ನೀನು ನಮ್ಮನ್ನು ನಡೆಸು. ಯಾಕಂದರೆ ನಿನ್ನ ವಾಕ್ಯವೇ ಅದು ಸತ್ಯ. ಆ ಸತ್ಯದ ದಾರಿಯಲ್ಲಿ ನಮ್ಮನ್ನು ನಡೆಸು. ಅಂತೆಯೇ ಆರಾಧನೆ ಸಿಕ್ಕುವಂಥ ದೈವಿಕ ಆಶೀರ್ವಾದ, ಬದಲಾವಣೆಯ ಜೀವಿತ ಅದು ನಮ್ಮದು ಯಾವಾಗಲೂ ಆಗುವಂತೆ ನಾವು ಕೂಡ ನಿನ್ನನ್ನು ಆರಾಧಿಸುವ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸುವ ಮೂಲಕವಾಗಿ ನೀ ನಮಗೆ ದಯಪಾಲಿಸುವಂಥ ಆಶೀರ್ವಾದಗಳನ್ನು ನಾವು ಇತರರಿಗೆ ಪ್ರದರ್ಶಿಸುವಂಥ ಸಾಧನಗಳಾಗುವಂತೆ ನೀ ನಮ್ಮನ್ನು ಮುನ್ನಡೆಸು. ಘನ ಮಾನ ಮಹಿಮೆ ನೀನು ಉಂಟಾಗಲಿ. ಯೇಸುವಿನಲ್ಲಿ ನಾವು ಬೇಡುತ್ತೇವೆ ತಂದೆ, ಆಮೇಲೆ. ನಾವೆಲ್ಲರೂ ಒಟ್ಟಾಗಿ 128ನೇ ಪುಟದಲ್ಲಿರುವಂಥ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ನಾವು ಒಟ್ಟಾಗಿ ಅರಿಕೆ ಮಾಡೋಣ. 128ನೆಯ ಪುಟ. ಪರಲೋಕ ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಶಿಲುಬೆಗೆ ಝಳಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೆಯ ದಿವಸ ಎದ್ದು ಪರಲೋಕಕ್ಕೆ ಹೋಗಿ ಸರ್ವಶಕ್ತನಾಗಿರುವ ತಂದೆಯ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತರಿಗೂ ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವನ್ನು ನಂಬುತ್ತೇನೆ. ಆಮೆನ್. ಸಭಾ ಪ್ರಕಟಣೆಗಳನ್ನು ನಾವು ಕೇಳೋಣ.
ಸಭಾ ಪ್ರಕಟಣೆಗಳು. ಈ ಭಾನುವಾರದ ಮುಂಜಾನೆಯ ಆನ್ಲೈನ್ ಆರಾಧನೆಯಲ್ಲಿ ಪಾಲ್ಗೊಂಡಿರುವ ಸಭಾ ಸದಸ್ಯರಿಗೂ ಹಾಗೂ ವೀಕ್ಷಿಸುತ್ತಿರುವ ಇತರೆ ಸಭಾ ವಿಶ್ವಾಸಿಗಳಿಗೆ ಕ್ರಿಸ್ತನ ಪವಿತ್ರ ನಾಮದಲ್ಲಿ ಸಭಾ ಪಾಲಕರು, ಸಭಾಪಾಲನಾ ಸಮಿತಿ ಪರವಾಗಿ ವಂದಿಸಿ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಮಾನ್ಯ ಬಿಷಪ್ಪರ ಮುಂದಿನ ಆದೇಶದವರೆಗೂ ಆಲಯದಲ್ಲಿ ಆರಾಧನೆ ನಡೆಸಲ್ಪಡುವುದಿಲ್ಲ. ಆನ್ಲೈನ್ನಲ್ಲಿ ಆರಾಧನೆ ವೀಕ್ಷಿಸುವವರು ತಮ್ಮ ತಮ್ಮ ಕಾಣಿಕೆಯೊಡನೆ ಸೇರಿ ಬರುವಂತೆ, ನಂತರ ಕಾಣಿಕೆಗಳನ್ನು ಆಲಯಕ್ಕೆ ಸಮರ್ಪಿಸುವಂತೆ ಪ್ರೀತಿಯಿಂದ ವಿನಂತಿಸುವೆವು. ಇಂದು ನಾವೆಲ್ಲರೂ ಎದುರಿಸುತ್ತಿರುವ ಈ ಕಠಿಣ ಸನ್ನಿವೇಶದಲ್ಲಿ ಪ್ರತಿಯೊಬ್ಬ ಸಭಾ ಸದಸ್ಯರ ಸೌಖ್ಯ ಹಾಗೂ ಎಲ್ಲ ಕುಟುಂಬದವರ ಆರೋಗ್ಯಕ್ಕಾಗಿ ತಂದೆ ದೇವರನ್ನು ಪ್ರಾರ್ಥಿಸುವವರಾಗಿದ್ದೇವೆ. ಈಗಾಗಲೇ ಸಭಾ ಪಾಲಕರು ದೂರವಾಣಿಯ ಮೂಲಕ ಕುಟುಂಬದವರನ್ನು ಸಂಪರ್ಕಿಸಿ ಅವರಿಗಾಗಿ ದೂರವಾಣಿ ಮೂಲಕ ಪ್ರಾರ್ಥಿಸುತ್ತಿರುವರು. ಪ್ರಾರ್ಥನೆಯ ಅಗತ್ಯವಿರುವವರು ಅವರನ್ನು ದೂರವಾಣಿಯ ಮೂಲಕ ಸಂಪರ್ಕಿಸುವಂತೆ ವಿನಂತಿಸುವು. ಅನೇಕ ಸಭಾ ಸದಸ್ಯರು ನೀಡಿರುವ ಫೋನ್ ನಂಬರ್ಗಳು ತಪ್ಪಾಗಿರುವುದು ಹಾಗೂ ಹಲವು ಕುಟುಂಬದವರು ತಮ್ಮ ಫೋನ್ ನಂಬರ್ಗಳನ್ನು ನೀಡಿರುವುದಿಲ್ಲ. ಆದುದರಿಂದ ಸಭಾ ಸದಸ್ಯರು ತಮ್ಮ ಬದಲಾಗಿರುವ ಸರಿಯಾದ ಫೋನ್ ನಂಬರ್ಗಳನ್ನು ಅವರ ಹೆಸರಿನೊಂದಿಗೆ ಸಭಾಪಾಲಕರಿಗೆ SMS ಮೂಲಕ ಕಳುಹಿಸುವಂತೆ ವಿನಂತಿಸುವು. ವಿಶೇಷ ಪ್ರಕಟಣೆ. ಸಭಾಪಾಲನಾ ಸಮಿತಿಯು ದಿನಾಂಕ 17/6/2021 ಗುರುವಾರದಂದು ಸೇರಿ ಬಂದಿತು. ಗ್ರೇಸ್ ದೇವಾಲಯದ 2021-2024 ತ್ರೈವಾರ್ಷಿಕ ಚುನಾವಣಾ ಕಾರ್ಯಕ್ರಮವು ಈ ರೀತಿಯಲ್ಲಿ ನಡೆಸಲು ತೀರ್ಮಾನಿಸಿ ಸಮಿತಿ ತಮ್ಮ ಒಪ್ಪಿಗೆ ನೀಡಿತು. ಚುನಾವಣಾ ದಿನಾಂಕ 18 ಜುಲೈ 2021 ಭಾನುವಾರ. ತಾತ್ಕಾಲಿಕ ಮತದಾರರ ಪಟ್ಟಿ ಸಿದ್ಧಪಡಿಸಿ ಸಭಾಪಾಲನಾ ಸಮಿತಿ ಅನುಮೋದಿಸಿರುವುದು 17 ಏಪ್ರಿಲ್ 2021. ತಾತ್ಕಾಲಿಕ ಮತದಾರರ ಪಟ್ಟಿಯನ್ನು ಪ್ರಕಟಿಸುವುದು 18 ಏಪ್ರಿಲ್ 2021. ಸೇರ್ಪಡೆ ಅಳಿಸುವಿಕೆಗೆ ಮತ್ತು ತಿದ್ದುಪಡಿಗೆ ಕೊನೆಯ ದಿನ 28 ಜೂನ್ 2021 ಸೋಮವಾರ ಬೆಳಿಗ್ಗೆ 10 ಗಂಟೆಯವರೆಗೆ. ಅಂತಿಮ ಮತದಾರರ ಪಟ್ಟಿಯನ್ನು ಸಭಾಪಾಲನಾ ಸಮಿತಿಯಲ್ಲಿ ಅನುಮೋದಿಸುವುದು 29 ಜೂನ್ 2021 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ 29 ಜೂನ್ 2021 ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ. ಮೊದಲನೇ ಚುನಾವಣಾ ಸೂಚನೆ 4ನೇ ಜುಲೈ 2021 ಭಾನುವಾರದ ಬೆಳಗಿನ ಆರಾಧನೆಯಲ್ಲಿ ಪ್ರಕಟಣೆ. ಎರಡನೇ ಚುನಾವಣಾ ಸೂಚನೆ 11ನೇ ಜುಲೈ 2021 ಭಾನುವಾರ ಬೆಳಗಿನ ಆರಾಧನೆಯಲ್ಲಿ ಪ್ರಕಟಣೆ. ನಾಮಪತ್ರ ಸಲ್ಲಿಸುವುದು 11ನೇ ಜುಲೈ 2021 ಭಾನುವಾರ ಬೆಳಿಗ್ಗೆ 11ರಿಂದ ಸಂಜೆ 6ರವರೆಗೆ ಮತ್ತು 12ನೇ ಜುಲೈ 2021 ಸೋಮವಾರ ಬೆಳಿಗ್ಗೆ 11ರಿಂದ ಸಂಜೆ 6ರವರೆಗೆ. ಸ್ವೀಕರಿಸಿದ ನಾಮಪತ್ರಗಳ ಪರಿಶೀಲನೆ 12ನೇ ಜುಲೈ 2021 ಸೋಮವಾರದಂದು ಸಂಜೆ 7:30ಕ್ಕೆ. ಸ್ವೀಕರಿಸಿದ ನಾಮಪತ್ರಗಳ ಪಟ್ಟಿಯ ಪ್ರಕಟಣೆ 12ನೇ ಜುಲೈ
2021 ಸೋಮವಾರದಂದು ರಾತ್ರಿ 9 ಗಂಟೆಗೆ. ನಾಮಪತ್ರ ಹಿಂತೆಗೆದುಕೊಳ್ಳುವುದು 13 ಜುಲೈ 2021 ಮಂಗಳವಾರ ಸಂಜೆ 5 ಒಳಗೆ. ಸ್ವೀಕರಿಸಿದ ನಾಮಪತ್ರಗಳ ಅಂತಿಮ ಪಟ್ಟಿ ಪ್ರಕಟಣೆ 13 ಜುಲೈ 2021 ಮಂಗಳವಾರ ಸಂಜೆ 7 ಗಂಟೆಗೆ. ಮತದಾನದ ಸಮಯಗಳು 18 ಜುಲೈ 2021 ಭಾನುವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 3 ಗಂಟೆಯವರೆವಿಗೂ. ಲಂಚ್ ಬ್ರೇಕ್ ಮಧ್ಯಾಹ್ನ 3 ರಿಂದ 3:30 ಚುನಾವಣಾ ಫಲಿತಾಂಶಗಳ ಎಣಿಕೆ ಮತ್ತು ಪ್ರಕಟಣೆ 18 ಜುಲೈ 2021 ಭಾನುವಾರ ಮಧ್ಯಾಹ್ನ 3:30 ಗಂಟೆ ನಂತರ. ಇಂದಿನಿಂದ ಮುಂದಿನ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಕಾಣುವವರು ಆಲಿಸ್ ಗ್ರೇಸ್, ದೀಪಕ್ ಪಾಲ್ ವಿ, ಸೂರಜ್ ಡಿ, ಸ್ಯಾಮ್ಸನ್ ಸ್ಮಿತ್ ಎ, ಚೈತನ್ಯ ಡಾಲಿ, ಶಡ್ರಾಕ್ ಪ್ರಜ್ವಲ್, ಫಿಲಮಿನ್ ರಾಜ್ ಆರ್, ಕೀರ್ತನಾ ಜೆವೈ, ದಿವಾಕರ್ ಎಸ್, ಸುಮನ್ ಯೇಸು ಸುಂದರ್, ಸುನಿಲ್ ಬಾಬು ಪಿ, ಸುಪ್ರೀತ್ ರಾಜ್ ವಿ, ಬಾಬು ಡಿ, ಪ್ರತಿಭಾ ವಿಲ್ಟನ್, ಮರ್ಲಿನ್ ಶಿಬಾ ಎಲ್ ಪಿ, ಕ್ರಿಸ್ಟಿನಾ ಸ್ಯಾಮ್ಸನ್, ಸಹನಾ ಆರ್, ನವೀನ್ ಕುಮಾರ್ ಎಸ್, ಶೋಭಾ, ಡೆನಿಸ್ ಸಿ. ವಿವಾಹ ವಾರ್ಷಿಕ ದಿನವನ್ನು ಕಾಣುವವರು ಶ್ರೀಮತಿ ಹಾಗೂ ಶ್ರೀಯುತರುಗಳಾದ ಪುಷ್ಪ ಹಾಗೂ ಬೇಬಿಚಂದ್ರನ್ ವೈ, ಹೆಲೆನ್ ಹಾಗೂ ಸ್ಟ್ಯಾನ್ಲಿ ಜಾರ್ಜ್, ಸ್ಟೆಲ್ಲಾ ಮೇರಿ ಹಾಗೂ ಡೆಲ್ವಿನ್ ದಾಸ್ ಎಸ್, ಲೆವಿನ್ ಕ್ಲೌಡಿಯಾ ಹಾಗೂ ಡ್ಯಾನಿಯಲ್ ರುಡಾಲ್ಫ್, ಮಂಜುಳಾ ಆರ್ ಹಾಗೂ ಬಾಬು ಡಿ. ಜನ್ಮದಿನ ಹಾಗೂ ವಿವಾಹ ವಾರ್ಷಿಕ ದಿನಗಳನ್ನು ಕಾಣುವ ಎಲ್ಲರಿಗೂ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುವವರಾಗಿರುವೆವು. ನಾವು ನಮ್ಮ ಕಾಣಿಕೆಯನ್ನು ಸಮರ್ಪಿಸುವಾಗ ಹಾಡುವ ಸಂಕೀರ್ತನೆಯಲ್ಲಿ Hare
ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಾವು ವಾಕ್ಯ ಹೇಳುವಂತೆ ನೀನು ಆತ್ಮ ಸ್ವರೂಪನು. ನಮ್ಮಿಂದ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂಥ ಆರಾಧನೆಯನ್ನು ನೀನು ಅಪೇಕ್ಷಿಸುವಂಥ ದೇವರಾಗಿತ್ತು. ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಮಾತ್ರವಲ್ಲ, ಅಂತಹ ವಿಶೇಷವಾದಂಥ ಆರಾಧನೆಯನ್ನು ನಮ್ಮ ಪ್ರಭುವಂತ ಯೇಸು ಕ್ರಿಸ್ತನ ಮೂಲಕವಾಗಿ, ಆತನ ಇಡೀ 46ರ ಮೂಲಕವಾಗಿ ನಮಗೆ ಪ್ರಕಟ ಮಾಡಿಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಆತ್ಮನಿಂದಲೂ ನಿನ್ನ ವಾಕ್ಯದಿಂದಲೂ ಸತ್ಯದಿಂದಲೂ ನಾವು ನಿನ್ನನ್ನು ಆರಾಧಿಸುವಂಥ ಜ್ಞಾನವನ್ನು, ವಿವೇಕವನ್ನು ನೀನು ನಮಗೆ ಯಾವಾಗಲೂ ಅನುಗ್ರಹಿಸಿಕೊಟ್ಟು ನಡೆಸು. ನಮ್ಮ ಪ್ರಭು ಅಂತ ಯೇಸು ಕ್ರಿಸ್ತನಲ್ಲಿ ನಾವು ಮಾಡುವಂಥ ಆರಾಧನೆಯು ಅದು ಪರಿಪೂರ್ಣವಾದಂಥ ಆರಾಧನೆ ಎಂಬುದಾಗಿನ ವಾಕ್ಯ ನಮಗೆ ಪ್ರಕಟ ಮಾಡಿಕೊಡುತ್ತದೆ. ಅಂದರೆ ಆತನನ್ನು ಆತುಕೊಂಡವರಾಗಿ, ಆತ್ಮನಿಂದ ನಡೆಸಲ್ಪಟ್ಟವರಾಗಿ, ವಾಕ್ಯದಿಂದ ಪ್ರಬೋಧಿಸಲ್ಪಟ್ಟವರಾಗಿ ನಾವು ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ನಡೆಸು. ನಾವು ಮಾಡುವಂಥ ಆರಾಧನೆಯು ಅದು ಯಾವಾಗಲೂ ನಾಮಕ್ಕೆ ಘನವನ್ನು, ಮಹಿಮೆಯನ್ನು ತಂದುಕೊಡುವಂಥದ್ದಾಗಿರಲಿ. ಅದೇ ಸಂದರ್ಭದಲ್ಲಿ ನಮ್ಮ ಕ್ರೈಸ್ತ ಬಾಳ್ವೆಗೆ ಬೇಕಂತೆಲ್ಲ ಹೊಸ ಪ್ರೇರಣೆ, ಹೊಸ ನಿರೀಕ್ಷೆ, ಆದರಣೆ, ಧೈರ್ಯವನ್ನು, ಬಲವನ್ನು ತಂದುಕೊಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಈ ಸಂದರ್ಭದಲ್ಲಿ ನಾವು ಸಮರ್ಪಿಸಿದ ನಮ್ಮ ಕೃತಜ್ಞತಾ ಕಾಣಿಕೆಗಳನ್ನು ನೀನು ಸ್ವೀಕಾರ ಮಾಡು ಎಂದು ನಾವು ಪ್ರಾರ್ಥಿಸ್ತೇವೆ. ನಾವು ಸಮರ್ಪಿಸುವಂಥ ಕಾಣಿಕೆ ಅದು ನಿನಗೆ ಮೆಚ್ಚುಗೆ ಅಂತ ಯಜ್ಞವಾಗಿದೆ. ನೀನು ನಮ್ಮನ್ನು ಆಶ್ವಸಿದಿ, ಕಷ್ಟ, ಇಕ್ಕಟ್ಟು, ದುಃಖ, ನಷ್ಟ, ಬೇಸರಿಕೆಗಳ ಮಧ್ಯದಲ್ಲಿ ಕೂಡ ನೀನು ನಮ್ಮನ್ನು ನಡೆಸಿದ್ದಿ. ಇದನ್ನು ನಾವು ಸ್ಮರಿಸಿಕೊಡುತ್ತಾ ಈ ಕಾಣಿಕೆಯನ್ನು ನಾವು ಸಮರ್ಪಿಸುವಲ್ಲಿ ನೀನನ್ನು ಆಶ್ವಾದಿಸು. ಇನ್ನು ಹೆಚ್ಚಿನದನ್ನು ನಾವು ನಿನಗೆ ಸಮರ್ಪಿಸುವಂಥ ಸ್ಥಿತಿಗೆ ನೀನು ನಮ್ಮೆಲ್ಲರನ್ನು ನಡೆಸಿ ಎಂದು ನಾವು ಪ್ರಾರ್ಥಿಸ್ತೇವೆ. ನಮ್ಮ ಸುತ್ತಮುತ್ತಲಿನ ಕೋವಿಡ್ನ ಸಮಸ್ಯೆಯಿಂದ ನಾನಾಗುವಂಥ ಸಂಕಷ್ಟಗಳನ್ನು ನಾವು ಎದುರಿಸುವಲ್ಲಿ, ನಮ್ಮ ದಿನನಿತ್ಯದ ಕಾರ್ಯ ಕೆಲಸವನ್ನು ನಾವು ಮಾಡಲು ಅಶಕ್ತರಾಗಿರುವಲ್ಲಿ, ನಮ್ಮ ವರಮಾನಗಳು, ಆದಾಯಗಳು ಕಡಿಮೆಯಾಗಿರುವಲ್ಲಿ, ನಿಂತು ಹೋಗಿರುವಲ್ಲಿ ಕೂಡ ನಾವು ನಿನ್ನ ದಯದಾಸ್ತವನ್ನು ನಾವು ಬೇಡುತ್ತೇವೆ. ಮುಂದಿನ ದಿನಗಳಲ್ಲಿ ಈ ಒಂದು ಪರಿಸ್ಥಿತಿ ಅದು ಸುಧಾರಿಸಿಕೊಂಡು ನೀನು ನಮಗೆ ಕೊಟ್ಟಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಯೋಗ್ಯ ರೀತಿಯಲ್ಲಿ ಮಾಡುತ್ತಾ ಜವಾಬ್ದಾರಿಯುತವಂಥ ಕ್ರೈಸ್ತ ಜೀವಿತತ್ತ ನಾವು ಮುಂದೆ ಸಾಗುತ್ತಾ ನಿನ್ನನ್ನು ಮಹಿಮೆಪಡಿಸುವಂತೆ ನೀನು ನಮ್ಮನ್ನು ನಡೆಸು. ನೀನು ನಮ್ಮನ್ನು ಇಟ್ಟಂಥ ಸ್ಥಿತಿಯಲ್ಲಿ ನೀನು ಕೊಡುವಂಥ ಆಶೀರ್ವಾದಗಳಲ್ಲಿ ನಾವು ಸಂತೃಪ್ತಿಯ ಕ್ರೈಸ್ತ ಬಾಳ್ವೆಯನ್ನು ಮಾಡುವಂತೆ ನೀನು ನಮ್ಮನ್ನು ಬಲಪಡಿಸು. ಈ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮ ಜನ್ಮದಿನವನ್ನು ಆಚರಿಸುವಂಥ ಎಲ್ಲ ಪ್ರಿಯರನ್ನು ನಾವು ನಿನ್ನ ಕೃಪೆಯ ಕೈಯಲ್ಲಿ ಒಪ್ಪಿಸ್ತೇವೆ. ನಿನ್ನ ದಿವ್ಯ ಆಶೀರ್ವಾದ ಹೊಸ ವರ್ಷಕ್ಕೆ ಕಾಲಿರಿಸುವಲ್ಲಿ ಅವರೆಲ್ಲರ ಬಾಳಿಗೆ ಬೇಕಂತ ನಿನ್ನ ಆರೋಗ್ಯವನ್ನು, ಸೌಖ್ಯವನ್ನು, ಜ್ಞಾನ, ವಿವೇಕವನ್ನು ನೀವು ಅವರ ಬಾಳ್ವೆಗೆ ಹೊಸ ರೀತಿಯಲ್ಲಿ ಅನುಗ್ರಹಿಸಿಕೊಟ್ಟು ಈ ಹೊಸ ವರ್ಷವು ಅವರ ಬಾಳ್ವೆಗೆ ಆಶೀರ್ವಾದಪ್ರದವಾಗಿರುವಂತೆ ನೀನು ನಡೆಸು. ತಮ್ಮ ವಿವಾಹ ವಾರ್ಷಿಕ ದಿನವನ್ನು ಆಚರಿಸುವವರನ್ನು ಕೂಡ ನೀನು ಕರುಣಿಸು. ತಮ್ಮ ಕುಟುಂಬದ ಬಾಳ್ವೆಯಲ್ಲಿ ನಿನಗೆ ಪ್ರಥಮ ಸ್ಥಾನವನ್ನು ಕೊಟ್ಟವರಾಗಿ, ನಿನ್ನ ದೃಷ್ಟಿಯಲ್ಲಿ ಯಾವುದು ಯೋಗ್ಯವಾಗಿದೆಯೋ, ಮಾನ್ಯವಾಗಿದೆಯೋ ಅದನ್ನೇ ತಮ್ಮ ಕುಟುಂಬದ ಬಾಳ್ವೆಯಲ್ಲಿ ಅವರು ಮಾಡುವಂತೆಯೂ, ನೀನು ಕೊಟ್ಟಂತೆಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಏಳಿಗೆಯನ್ನು, ಅಭಿವೃದ್ಧಿಯನ್ನು ಹೊಂದುವಂತೆಯೂ ನೀನು ನಡೆಸು. ತಮ್ಮ ಕುಟುಂಬದ ಜವಾಬ್ದಾರಿಕೆಯನ್ನು ನಿರ್ವಹಿಸಲಿ ಅವರಿಗೆ ಬೇಕಂತ ಜ್ಞಾನವನ್ನು, ವಿವೇಕವನ್ನು ನೀನು ಅವರ ಬಾಳ್ವೆಗೆ ಒದಗಿಸಿಕೊಟ್ಟು ನಡೆಸಿ ಎಂದು ನಾನು ಪ್ರಾರ್ಥಿಸ್ತೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಸೌಖ್ಯದಲ್ಲಿರುವವರು, ಕಷ್ಟದಲ್ಲಿರುವವರು, ಬಡತನದಲ್ಲಿರುವವರು, ನಿರಾಶೆ, ಸೋಲು, ಚಿಂತೆಗಳಲ್ಲಿರುವವರು, ದುಃಖದಲ್ಲಿರುವವರನ್ನು ಕೂಡ ನಾವು ಸ್ಮರಿಸಿಕೊಡುತ್ತಾ ಅವರೆಲ್ಲರ ಬಾಳುವಿಗೆ ಬೇಕಂತ ನಿನ್ನ ಆದರಣೆಯನ್ನು, ನಿನ್ನ ಬಲವನ್ನು, ಸಾಂತ್ವನವನ್ನು ನೀನು ಅನುಗ್ರಹಿಸಿಕೊಟ್ಟು ನಿನ್ನ ವಾಕ್ಯದ ಮೂಲಕವಾಗಿ ಅವನ ಬಲಪಡಿಸಿ ಎಂದು ನಾನು ಪ್ರಾರ್ಥಿಸ್ತೇವೆ.
ಅವ್ರು ನಿನ್ನ ಸಹಾಯಕ್ಕಾಗಿ ಎದುರು ನೋಡ್ಬಲ್ಲಿ, ಪ್ರಾರ್ಥಿಸ್ಬಲ್ಲಿ. ನೀನು ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಬಾಳಿಗೆ ಬೇಕಂತ ಸದುತ್ತರವನ್ನು ನೀನು ಅನುಗ್ರಹಿಸಿಕೊಟ್ಟು ತೃಪ್ತಿಪಡಿಸಿ ಬಲಪಡಿಸಿ ಮುನ್ನಡೆಸಿ ಅಂತ ನಾವು ಪ್ರಾರ್ಥಿಸ್ತೇವೆ. ನಮ್ಮೆಲ್ಲ ಸಭೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸಭೆಯೆಲ್ಲ ಸದಸ್ಯರಿಗಾಗಿ ನಾವು ಬೇಡ್ತೇವೆ. ಅವರೆಲ್ಲರನ್ನು ನೀನು ಆಶ್ವಾಸ, ಅವರೆಲ್ಲರ ದೈಹಿಕ ಆತ್ಮಿಕ ಅವಶ್ಯಕತೆಯಲ್ಲಿ ನೀನು ಪೂರೈಸಿಕೊಟ್ಟು ನಡೆಸು. ಎಲ್ಲ ಸಭಾಪಾಲಕರನ್ನು, ಸೌವಾರ್ತಿಕರನ್ನು, ಸಭಾ ಸಮಿತಿಗಳನ್ನು ನನ್ನ ಕೃಪೆಯ ಕೈಗೆ ಒಪ್ಪಿಸ್ತೇವೆ. ನಮ್ಮ ಡಯಸಿಸನ್ನು ಅಲ್ಲಿ ನಡೆಯುವಂತೆಲ್ಲ ಕಾರ್ಯಗಳಿಗಾಗಿ ನಾವು ಬೇಡುತ್ತೇವೆ. ಬಿಷಪ್ರನ್ನು ಅವರು ತೆಗೆದುಕೊಳ್ಳುವಂತೆಲ್ಲ ತೀರ್ಮಾನಗಳಲ್ಲಿ ನನ್ನ ದಿವ್ಯ ಆಶೀರ್ವಾದವನ್ನು ನೀನು ಒದಗಿಸಿಕೊಟ್ಟು ನಡೆಸು. ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುವಂಥ ಸಿದ್ಧ ಮನಸ್ಸನ್ನು ನೀನು ದಯಪಾಲಿಸು. ನಮ್ಮ ರಾಜ್ಯ ಸರ್ಕಾರವನ್ನು, ನಮ್ಮ ದೇಶವನ್ನು ಕೂಡ ನೀನು ಆಶ್ವಾಸು. ಇರುವಂತೆಲ್ಲ ಸಮಸ್ಯೆಗಳನ್ನು ನೀನು ಬನ್ನಿ, ಅವುಗಳ ಪರಿಹಾರ ಕಾರ್ಯಕ್ಕೆ ಆಲೋಚಿಸುವ ಎಲ್ಲ ನಮ್ಮ ನಾಯಕರನ್ನು ನೀನು ಆಶ್ವಸಿಸಿ ಅವರಿಗೆ ಬೇಕಂತ ಜ್ಞಾನ ವಿವೇಕವನ್ನು ಕೊಟ್ಟು ಯೋಗ್ಯವಂತ ರೀತಿಯಲ್ಲಿ ತಮ್ಮ ಜವಾಬ್ದಾರಿಕೆ ನಿರ್ವಹಿಸುವಂತೆ ದೇವರ ಆಶ್ವಾಸ. ಕರ್ತನ ಮುಂದಿನ ವಾರ ಕೂಡ ನೀನು ನಮ್ಮೊಂದಿಗಿರು. ನಾವು ನಿನ್ನ ದಿವ್ಯ ಸಹಾಯವನ್ನು ನಡೆಸುವಿಕೆಯನ್ನು ಆಶೀರ್ವಾದಗಳನ್ನು ನಾವು ಸ್ಮರಿಸಿಕೊಂಡವರ ತಿರುಗಿ ನಿನ್ನ ಸಾನ್ನಿಧ್ಯವನ್ನು ಸೇರಿ ನನ್ನ ಆರಾಧಿಸುವಂತೆ, ನಿನಗೆ ಸ್ತುತಿಯನ್ನು ಸ್ತೋತ್ರವನ್ನು ಸಲ್ಲಿಸುವಂತೆ ನೀನು ನಮ್ಮನ್ನು ಮುನ್ನಡೆಸು. ಘನ ಮಾನ ಮಹಿಮೆ ನಿನಗುಂಟಾಗಲಿ. ಯೇಸುವಿನಲ್ಲಿ ನಾವು ಬೇಡ್ತೇವೆ ತಂದೆ, ಆಮೇನ್. ನಾವೆಲ್ಲ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವುದನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳಿನ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ. ಆಮೆನ್. ಕರ್ತನ ಆಶೀರ್ವಾದವನ್ನು ವಿಶ್ವಾಸದೊಡನೆ ಹೊಂದಿಕೊಳ್ಳಿರಿ. ನಮ್ಮನ್ನು ಪ್ರಪಂಚವೆಲ್ಲವನ್ನು ಉಂಟು ಮಾಡಿರುವ ತಂದೆಯಾದ ದೇವರಿಗೂ, ನಮ್ಮನ್ನು ಸಕಲ ಮಾನವರನ್ನು ವಿಮೋಚಿಸುವ ಕುಮಾರನಾದ ದೇವರಿಗೂ, ನಮ್ಮನ್ನು ಸರ್ವ ದೇವಜನರನ್ನು ಪಾವನಗೊಳಿಸುವ ಪವಿತ್ರಾತ್ಮನಾದ ದೇವರಿಗೂ ಈಗಲೂ ಎಂದೆಂದಿಗೂ ಸಕಲ ಮಾನ ಮಹಿಮೆಗಳುಂಟಾಗಲಿ. ಆಮೇನ್.